ಹಲೋ ವೆರಿ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಈ ಥರ ವ್ಲಾಗ್ಸ್ ಮಾಡಿ ತುಂಬ ದಿನ ಆಗಿದೆ. ಓಕೆ, ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ, ಫೆಸ್ಟಿವಲ್ ಶಾಪಿಂಗಿಗೆ. ಬನ್ನಿ ಏನೇನು ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ನಾನು ಯಾವ ಶಾಪಲ್ಲಿ ಬೈ ಮಾಡ್ತೀವಿ ಆ್ಯಂಡ್ ಏನು ತೊಗೊತೀವಿ ಅಂತ ಕಂಪ್ಲೀಟ್ ವ್ಲಾಗಲ್ಲಿ ನಿಮ್ಗೆ ಡೀಟೇಲ್ಸ್ ಇರುತ್ತೆ. ಓಕೆ ಬನ್ನಿ, ಟೈಮ್ ಆಯಿತು, ಹೊರಡೋಣ. ನೀವು ಹೋಗಮ್ಮ ಮುಂದಕ್ಕೆ, ಬೈ ಕಡೆ. ಫೋಟೋ ಕಳಿಸ್ಬಿಟ್ಟಿದ್ರಲ್ಲಿ XL XXL ಇದೆಯಾ ಕೇಳಪ್ಪ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಆಲ್ರೆಡಿ ನಾನು ಮೆನ್ಷನ್ ಮಾಡಿದೆ. ಓಕೆ, ದಾಸಲ್ಲಿ ನಾವು ಶಾಪಿಂಗ್ ಹೋಗಿದ್ವಿ, ಬಟ್ ಅದನ್ನು ಕಂಪ್ಲೀಟಾಗಿ ಬ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ. ಪರ್ಚೇಸಿಂಗ್ ಟೈಮಲ್ಲಿ ಸೆಲೆಕ್ಷನ್ಸು ಅಂತ ನಾನು ಬ್ಯುಸಿ ಆಗಿದ್ದೆ. ಸೊ ಓಕೆ, ನಾವೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಲೈಕ್ ನಾನು ಟಾಪ್ಸ್ ಪರ್ಚೇಸ್ ಮಾಡಿದೆ ಆ್ಯಂಡ್ ನನ್ನ ಬರ್ಡೇಗೆ ಅಂತ ನಾನು ಪರ್ಚೇಸ್ ಮಾಡಿದ್ದು ಟಾಪ್ ಮತ್ತು ಜೀನ್ಸ್ ಪ್ಯಾಂಟ್ ಕಾರ್ಗೋ ಬ್ಲ್ಯಾಕ್ ಪರ್ಚೇಸ್ ಮಾಡಿದೆ. ಫಸ್ಟ್ ಟಾಪ್ಸ್ನ ತೋರಿಸ್ಬಿಡ್ತೀನಿ. ಈ ಟಾಪ್ನ ನಾನು ಪರ್ಚೇಸ್ ಮಾಡಿದ್ದು ಪೀಚ್ ಕಲರ್ ಟಾಪ್ ಇದೆ ಇದು. ಓಕೆನಾ, ಇದೆಲ್ಲ ಜಸ್ಟ್ 50 rupees ಅಷ್ಟೇ ಟಾಪ್ಸ್ ಎಲ್ಲ. ಒಂದು ಇದು ಒಂದು ಆ್ಯಕ್ಚುಲಿ ಆಲ್ಟ್ರೇಷನ್ ಕೊಟ್ಟಿದ್ದೆ, ಈಗ ಜಸ್ಟ್ ತೊಗೊಂಡು ಬಂದೆ. ಜಸ್ಟ್ 250 rupees. ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ನೆಕ್ಕಲ್ಲಿ ನಾನು 3ನೇ ಟಾಪ್ ಅಂತ ಅಂದ್ಕೊಳ್ತೀನಿ. ನನಗೆ ಈ ಕಲರ್ ನೋಡಿಬಿಟ್ಟು ತುಂಬ ಇಷ್ಟ ಆಗಿ ತಗೊಂಡಿದೆ. ಆ್ಯಂಡ್ ಇದು ಬಂದು ನಮ್ಮ ಆಫೀಸ್ಗೆ ಒಂದು ಫೇವ್ರೇಟ್ ನೋಡಿ. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಕಂಪ್ಲೀಟ್ ಪರ್ಲಲ್ಲಿದೆ. ತುಂಬ ಚೆನ್ನಾಗಿದೆ, ಡೀಟೇಲಿಂಗ್ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಲೀವ್ಸ್ಗೆ ಈ ಥರ ಬಾರ್ಡರ್ ಇದೆ. ಫ್ರಂಟ್ ನೆಕ್ ಅಷ್ಟೇ ಅದು ಬಂದಿರೋದು. ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ 3 layers ಆಫ್ ಲೈನಿಂಗ್ ಇದೆ. ಆ್ಯಂಡ್ ಇಟ್ ಕಾಸ್ಟೆಡ್ ಅರೌಂಡ್ 1K ಆಯಿತು ಇದಕ್ಕೆ. ಆ್ಯಂಡ್ ಇದಕ್ಕೆ ಸೈಡಲ್ಲಿ ಸೈಡ್ ಫಿಟ್ಟಿಂಗ್ ಬರಲಿ ಅಂತ ಸೈಡ್ ಟೈಯಿಂಗ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಏನು ಮಾಡಿ ಸ್ಟೈಲಿಂಗ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣಿಸ್ಬೇಕು. ನನಗೆ ಸಕ್ಕತ್ ಇಷ್ಟ ಆಯಿತು. ಆ್ಯಂಡ್ ನಾವು ಕಂಚು ದ ಲಾಸ್ಟ್ ಒನ್. ಆ್ಯಕ್ಚುಲಿ ಆ ವೈಟ್ ಕಲರ್ಗಿಂತ ಇದು ನನಗೆ ವೈಟ್ ಕಲರ್, ಅದು ಕ್ರೀಮ್ ವೈಟ್ ಅಲ್ಲ, ಅದು ಒಂಥರ ಕ್ರೀಮಿಶ್ ಕಲರ್. ಅದು ಅದಕ್ಕಿಂತ ಸ್ವಲ್ಪ ಪ್ರೈಸ್ ಜಾಸ್ತಿ ಬೇಕು ಅನಿಸ್ತು. ಅದು ಕೊಟ್ಟಿದ್ದು 1K. ಆ್ಯಂಡ್ ಇದಕ್ಕೆ ನಾನು ಕೊಟ್ಟಿದ್ದು 600 ಕೊಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಹೆವಿ ಆಯಿತು ಅಂತ ಅನ್ನಿಸ್ತು ಪ್ರೈಸು. ಕಾಣಿಸುತ್ತೆ. ಐ ಫೀಲ್ ಲಿಟಲ್ ಬಿಟ್ ಆಫ್ ಪ್ರೈಸ್ ಹೈ ಅಂತ ಫೀಲ್ ಆಯಿತು. ಈ ಥರ ಬಾಡಿ ಇದೆ. ಓಕೆ, ಆ್ಯಂಡ್ ಅದಕ್ಕೆ ಬೆಲ್ಟ್ ಕೂಡ ಬರುತ್ತೆ. ಈ ಥರ ಬೆಲ್ಟ್ ಬರುತ್ತೆ. ಟಿ ಶರ್ಟ್ ನಾನು ಯಾವ್ದು ಬೈ ಮಾಡಿದ್ದೆ ಅಂದರೆ
ಇದಕ್ಕೆ ನಾನು 400 ರುಪೀಸ್ ಕೊಟ್ಟಿದ್ದು. ಮೆಟೀರಿಯಲ್ ಮಾತ್ರ ಸಖತ್ತಾಗಿದೆ. ನನಗೆ ತುಂಬ ಸೂಟ್ ಆಗುತ್ತೆ. ಸಮ್ಮರ್ಗೂ ತುಂಬ ಚೆನ್ನಾಗಿದೆ. ಫುಲ್ ಲೆಂತ್ ಇದ್ಬಿಟ್ಟು ನಿಮ್ಗೆ ಅಷ್ಟು ಸೆಕೆ ಆ ಥರ ಏನೋ ಅನಿಸಲ್ಲ. ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ ಸೂಪರಾಗಿದೆ. ಸೂಪರಾಗಿ ಎಲ್ಲ ಕಲರ್ ಜೀನ್ಸ್ಗೂ ಕೂಡ ನಾವು ಪೇರ್ ಮಾಡ್ಬೋದು. ವೈಟ್ ಅಂತೀವಿ, ಟ್ರೌಸರ್ಸ್ಗೂ ಕೂಡ ಪೇರ್ ಮಾಡ್ಬೋದು. ಆ್ಯಂಡ್ ಕಾರ್ಗೋ, ಬೂಟ್ ಕಟ್, ಎನಿಥಿಂಗ್ ಔಟ್ ಆಫ್ ಇಟ್ ಸೂಪರಾಗಿದೆ. ಸೂಪರಾಗಿದೆ. ಆ್ಯಂಡ್ ಇದಕ್ಕೆ ನಮ್ಮ ಬ್ಲ್ಯಾಕ್ ಕಾರ್ಗೋ ಪ್ಯಾಂಟ್ ತೊಗೊಂಡಿದ್ದೆ. ಇದು ಕಾಸ್ಟ್ ಅರೌಂಡ್ 800 ಆಯ್ತು ನನಗೆ ಅದು ಕಾರ್ಗೋ ಪ್ಯಾಂಟು. ಸೊ ಇಟ್ ವಾಸ್ ಅ ಶಾಪಿಂಗ್ ಹಾಲ್. ಇಷ್ಟು ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಓಕೆ, ಫೈನಲಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಈ ಶಾಪಿಂಗ್ ವ್ಲಾಗ್ ಅಂತ ಅಂದ್ಕೊತೀನಿ. ಹಿಂಗೆ ಡ್ರೆಸ್ ಕೂಡ ತೊಗೊಂಡೆ. ಅದು ನಾನು ತೋರಿಸಲ್ಲ. ಅವತ್ತು ಹಬ್ಬದಿಂದನೇ ಅವಳಿಗೆ ವೇರ್ ಮಾಡ್ತೀನಿ. ಓಕೆ, ಮೇ ಬಿ ಫೆಸ್ಟಿವಲ್ ವೈಟ್ ಕಲರ್ ಲೈಕ್ ಡ್ರೆಸ್ನ ವೇರ್ ಮಾಡ್ಬೋದು. ಓಕೆ, ಫೈನಲ್ ನಿಮಗೆಲ್ಲ ಶಾಪಿಂಗ್ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮೇ ಬಿ ಇದು ಶಾರ್ಟ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ತೊಗೊಂಡಿರೋದು ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ.